ಈಗ ಪತ್ರವನ್ನ ಓದೋಣವಾ? ಗುರುಜಿ, ಬಹುಶಃ ಇಂತಹ ಪತ್ರ ಇದೇ ಮೊದಲ ಬಾರಿಗೆ ನಾವು ಓದ್ತಾ ಇರೋದು. ಸೆಂಟ್ರಲ್ ಜೈಲಿನಿಂದ ಬಂದಿದೆ ಈ ಪತ್ರ. ಈ ಪತ್ರವನ್ನ ಬರೀತಿದ್ದಾರೆ ಅಲ್ಮೇಲು ಅವರು. ಗುರುಗಳೇ ನಮಸ್ಕಾರ. ನಾನು ಅಲ್ಮೇಲು ಅಂತ. ನಮ್ಮ ಮನೇಲಿ 3 ಜನ ಹೆಣ್ಮಕ್ಳು, ಒಬ್ರು ಮಗ ಅಷ್ಟೇ ಇದ್ದಿದ್ದು. ನಮ್ಮ ಮನೇಲಿ ಬಹಳ ಬಡತನ ಇತ್ತು. ಹಾಗಾಗಿ ಆಂಧ್ರದಲ್ಲಿ ನೆಲೆಸಿದ್ದಂತಹ ಒಬ್ರಿಗೆ ನಾನು ಮದುವೆ ಮಾಡಿಕೊಟ್ರು. ನಾವು ಮತ್ತೆ ಇಲ್ಲಿ ಬೆಂಗಳೂರಿಗೆ ವಲಸೆ ಬಂದ್ವಿ. ಅವರು ಕೂಡ ಬಹಳ ಬಡವರಾಗಿದ್ರಂತೆ ಗುರುಜಿ. ಅವ್ರು ಏನೂ ಮಾಡಕ್ ಆಗ್ದಿರ ಜಲ್ಲಿ ಚುಚ್ತಾ ಇದ್ರಂತೆ. ಅದೇ ಕಾಲಕ್ರಮೇಣ ಗಂಡ ತುಂಬಾ ಕಿರುಕುಳ ಕೊಡ್ತಿದ್ರು, ಹೊಡಿತಾ ಇದ್ರು, ಬಡಿತಿದ್ರು ಅಂತ ಇವ್ರಿಗಿಬ್ರು ಮಕ್ಳಿದ್ರಂತೆ. ಆ ಮಕ್ಳನ್ನು ಕರ್ಕೊಂಡು ಹೋಗಿ ಬಾವಿಗೆ ಹಾರ್ಬಿಟ್ಟಿದ್ರಂತೆ 3 ಜನ. ಆದ್ರೆ ಆ ಮಕ್ಳಿಬ್ರು ತೀರ್ ಹೋಗ್ಬಿಟ್ಟು ಇವ್ರನ್ನ ಎಲ್ಲ ಅಕ್ಕಪಕ್ಕದ ಮನೆಯವ್ರು ಬಚಾವ್ ಮಾಡಿದ್ದಾರೆ. ಮಕ್ಳಿಬ್ರು ಸತ್ ಹೋದ್ರಂತೆ. ಆದ್ರೆ ಗಂಡ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಈಗ 7 ವರ್ಷದಿಂದ ಈಕೆ ಜೈಲ್ನಲ್ಲಿದಾರಂತೆ. ಗುರುಜಿ, ನಾನು ತುಂಬಾ ದಡ್ಡಿ, ಯಾವ್ದ್ರ ಬಗ್ಗೆನೂ ಅಷ್ಟೊಂದು ತಿಳುವಳಿಕೆ ಇಲ್ಲ. ಹಾಗಂತ ನೀವು ಕೂಡ ಈ ಪತ್ರ ನಿರಾಕರಿಸಬೇಡಿ ಅಂತ ಬಹಳ ಒಂಥರ ನೊಂದು ಈ ಪತ್ರ ಬರೀತಾ ಇದ್ದಾರೆ ಗುರುಜಿ. ಯಾರು ನನ್ನ ನೋಡಕ್ ಬರಲ್ಲ, ನಾನು ಒಂಥರ ಅನಾಥೆ ಗುರುಜಿ. ದಯಮಾಡಿ ಯಾವ್ದಾದ್ರು ಪೂಜೆ ಮಾಡೋದ್ರಿಂದ ನಾನು ಈ ಪಾಪ ಕಳಿಯತ್ತಾ ದಯಮಾಡಿ ತಿಳಿಸ್ಕೊಡಿ. 7 ವರ್ಷದಿಂದ ಬಹಳ ಕಠಿಣ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅಲ್ಮೇಲಮ್ಮ, ನೀವು ಕಾರಾಗೃಹದಲ್ಲಿ ಇದ್ದುಕೊಂಡು ಕೃಷ್ಣ ಪರಮಾತ್ಮ ಹೇಗೆ ಅಲ್ಲಿ ಜನನವಾದನೋ, ಅಲ್ಲಿ ದೇವಕಿ ತಾನು ತನ್ನ ಅಣ್ಣನಿಂದ ಬಹಳ ನರಳಿ ಅಲ್ಲಿ ವಾಸುದೇವ, ಅಯ್ಯೋ ನನ್ನ ಮಕ್ಕಳನ್ನ ಈ ರೀತಿಯಾಗಿ ನಾನು ಕಾರಾಗೃಹದಲ್ಲಿ ಇಡಬೇಕಲ್ಲ ಅನ್ನೋ ಯೋಚನೆ ತಾವು ಹೇಗೆ ಇಟ್ಕೊಂಡಿದ್ರೋ ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನ ಬಾವಿಗೆ ತಳ್ಳಿ ತದನಂತರ ಜೀವಂತವಾಗಿ ಇವತ್ತಿಗೂ ಇದ್ದೀರಾ ಅಂದರೆ, ಜೀವಂತವಾಗಿರ್ತಕ್ಕಂಥ ಒಂದು ಹೆಣವು ಹೇಗಿದೆಯೋ ಹಾಗೆ ನಿಮ್ಮ ಜೀವನವೂ ಆಗೋಗಿದೆ ಕಾರಾಗೃಹದಲ್ಲಿ. ಅಂದರೆ ಕಲ್ಲು ಮನಸ್ಸು ಮಾಡ್ಕೊಂಡ್ಬಿಟ್ಟು ದಡ್ಡಿ ಅಂತ ಪಾಪ ಹೇಳ್ಕೊಂಡಿದ್ದೀರಾ. ಆದರೆ ಒಂದು ವಿಚಾರ, ಜೀವನದಲ್ಲಿ ಕರ್ಮ ಅನ್ನೋದು ಹೋದ ಜನ್ಮದ ಕರ್ಮ, ಈ ಜನ್ಮದ್ದಲ್ಲ. ಆದರೆ ಹೋದ ಜನ್ಮಲ್ಲಿ ಮಾಡಿರ್ತಕ್ಕಂಥ ಈ ಪಾಪಕರ್ಮಗಳು ಏನಿತ್ತು ಅನ್ನೋದು ಗೊತ್ತಿಲ್ಲದೆ ಇಷ್ಟೊಂದು ಅನುಭವಿಸ್ಬಿಟ್ಟಿದ್ದೀರ. ಆದರೆ ಈ ಜನ್ಮದಲ್ಲಾದರೂ ಪುಣ್ಯ ಬರ್ತಕ್ಕಂಥ ಅವಕಾಶವನ್ನು ಮಾಡಬೇಕಾದ್ರೆ ಕಾರಾಗೃಹದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡತಕ್ಕಂಥ ವಿಧಾನ ಇದ್ದರೆ ನೀವು ಮಾಡ್ಬೋದಾದ ಇಷ್ಟೇ. ಕಾರಾಗೃಹದಲ್ಲಿ ಔದುಂಬ್ರ ವೃಕ್ಷ ಇದ್ದೇ ಇರುತ್ತೆ, ಬೇವಿನ ಮರ ಇದ್ದೇ ಇರುತ್ತೆ, ಅರಳಿ ಮರ ಇದ್ದೇ ಇದೆ. ಆದರೆ ಈ ಅರಳಿ ಮರ, ಈ ಬೇವಿನ ಮರ ಅಥವಾ ಯಾವುದೇ ಕಾರಣಕ್ಕೂ ಔದುಂಬ್ರ ಅಂದರೆ ಹತ್ತಿ ಮರ ಅಂತ ಇದೆಯಲ್ಲ, ಈ ಮರದ ಕೆಳಗೆ ಸೀತಮ್ಮನವರು ತಾನು ತನ್ನ ಕಾಲವನ್ನ ಗಂಡನಿಂದ ದೂರ ಕಳೆದಾಗ ನೀವು ಆ ಗಂಡನ ಮುಖಾಂತರವಾಗಿ ಬಂದಿರತಕ್ಕಂಥ ಕಷ್ಟಕ್ಕೆ ಇಷ್ಟೆಲ್ಲ ಒದ್ದಾಡ್ತಿದ್ಯಮ್ಮ. ಅದರಿಂದ ಅಷ್ಟೊಂದು ಕಷ್ಟಕ್ಕೆ ನೀನು ಹಾಕಿರ್ತಕ್ಕಂಥ ಶಾಪದ ಮುಖಾಂತರವಾಗಿ ಖಂಡಿತವಾಗ್ಲೂ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇಂಥವ್ರಿಗೆ ಅತಿ ಶೀಘ್ರದಲ್ಲಿ ಸಾವು ಬರಬೇಕು, ಇಂಥ ಸಾವು ಬರಬಾರ್ದು, ಅವನು ನರಳಿ ಬೀದಿಲಿ ಬಿದ್ದು ಸಾಯಬೇಕು. ಆ ದಿನ ಅಣುದಲ್ಲೂ ಕ್ಷಣದಲ್ಲೂ ನಿನಗೆ ಎಷ್ಟು ಘೋರ ಅನ್ಯಾಯ ಮಾಡಿದಾನೆ ಅದನ್ನೆಲ್ಲ ನೆನೆಸ್ಕೋಬೇಕು. ಅದಕ್ಕೆ ನಾನು ಒಂದು ಸಲಹೆ ಕೊಡ್ತೀನಿ, ಜೀವನ ಪರ್ಯಂತ ನೀನು ಅಲ್ಲಿ ಕಾರಾಗೃಹದಲ್ಲಿ ಇರೋಕ್ಕೆ ಅವಕಾಶವಾಗೋದಿಲ್ಲ. 7.5 ವರ್ಷದಲ್ಲಿ ಮಧ್ಯದಲ್ಲಿ 1.5 ವರ್ಷಗಳ ಕಾಲ ಅಥವಾ 2 ವರ್ಷಗಳ ಕಾಲ ಕನಿಷ್ಠ ಪಕ್ಷ ನಿನಗೆ ಮಾಫಿ ಆಗತ್ತೆ. ಯಾಕೆಂದರೆ ಗುರು ಬುಧನ್ನ ನೋಡ್ತಾನೆ, ಶನಿ ಕರ್ಮಾಧಿಪತಿ ಅತಿ ಶೀಘ್ರದಲ್ಲಿ ಕಾರಾಗೃಹದಿಂದ ದೂರ ತಳ್ತಾನೆ ಅಂತ. ಯಾವ ಕಾರಣಕ್ಕೋ ಏನೋ ಅಥವಾ ಅಲ್ಲಿ ನೀನು ಕೆಲಸ ಮಾಡ್ತಿದ್ಯಾ ಅಂತ ಸಂತೋಷ ಪಟ್ಟಾದರೂ ಸರಿ, ಆ ಒಂದು ಕಾರಾಗೃಹದಿಂದ ದೂರ ತಳ್ಳೋದು ಗ್ಯಾರಂಟಿ. ಅಂದರೆ ಅಲ್ಲಿಂದ ಹೊರಗಡೆ ವಿಮೋಚನೆ ಆಗೋದು ಗ್ಯಾರಂಟಿ. ಆದ್ದರಿಂದ ಒಂದು ವಿಚಾರ, ಯಾವ ಕಾಲಕ್ಕೂ ಬೇಜಾರು ಮುಂದಕ್ಕೆ ಮಾಡ್ಕೊಳ್ಳದೆ ಜೀವನ ಪರ್ಯಂತ ಈ ರೀತಿಯಾದ ಕಷ್ಟಗಳನ್ನು ಪಟ್ಟಿರ್ತಕ್ಕಂಥ ನೀನು ಮೊಂಡು ಜನ್ಮವಾಗಿರ್ತಕ್ಕಂಥ ಕಲ್ಲು ಮನಸ್ಸು ಮಾಡಿಕೊಂಡು ಇಂಥವ್ರ ಮುಂದೆ ಬಾಳಿ ಬದುಕಬೇಕಾದ ಒಂದು ನಿರ್ಧಾರವನ್ನು ತಲೆಗೆ ಹಾಕೊಂಬಿಡಿ ಅಲ್ಮೇಲಮ್ಮ. ಅದಕ್ಕೋಸ್ಕರ ಆ ಜೀವನಕ್ಕೆ ಹಾಕ್ಕೊಂಡು ಔದುಂಬ್ರ ವೃಕ್ಷದ ಹತ್ರ ಒಂದು ಹಣತೆಯ ದೀಪವನ್ನು ಕನಿಷ್ಠ ಪಕ್ಷ ಹಚ್ಬೋದು. ಯಾರನ್ನಾದರೂ ಜೈಲರ್ನೋ ಯಾರನ್ನಾದ್ರೂ ಕೇಳಿಕೊಂಡು ಆ ದೀಪವನ್ನು ಹಚ್ಚಕ್ಕೆ ಅವಕಾಶ ಮಾಡ್ಕೊಳ್ಳಿ. ಸಾಯಂಕಾಲದಲ್ಲಿ ಹಚ್ಚಕ್ಕಾಗದೇ ಇದ್ದರೆ, ಪ್ರತಿದಿನ ಹಚ್ಚಕ್ಕಾಗದೇ ಇದ್ದ ಪಕ್ಷದಲ್ಲಿ ಎಣ್ಣೆಗೆ ಖರ್ಚು ಅದು ಇದು ಅಂತಿದ್ದರೆ ತಿಂಗಳಲ್ಲಿ 1 ಪೌರ್ಣಮಿ 1 ಅಮಾವಾಸ್ಯೆ ಸಿಕ್ಕೇ ಸಿಗತ್ತೆ. ಅದಕ್ಕೆ ಔದುಂಬ್ರ ವೃಕ್ಷದ ಹತ್ರ ಹಚ್ಚಬೇಕು. ಅಕಸ್ಮಾತ್ ಅರಳಿ ಮರ ಆದರೆ ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ಹಚ್ಚಬೇಕು. ಬೇವಿನ ಮರದ ಕೆಳಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ, ಕರ್ಮಗಳನ್ನು ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ನನಗೆ, ಹೆಣ್ಣಿನ ಜನ್ಮ ಆಗಿರ್ತಕ್ಕಂಥ ನನಗೆ, ನನ್ನ ಮಕ್ಕಳು ತೀರು ಹೋಗಿದ್ದಕ್ಕೆ ಅವರ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಕರ್ಮ ಸೇವೆಗಳನ್ನು ಮಾಡಿಲ್ಲ, ಅವರಿಗೆ ಪುಣ್ಯಾಜನ ಮಾಡಿಲ್ಲ, ದೇಹ ಹೊಟ್ಟೋಗಿರೋದ್ರಿಂದ ಕರ್ಮ ಸಂಸ್ಕಾರಗಳನ್ನು ಮಾಡಿಲ್ಲ. ಆದ್ದರಿಂದ ಈ ಕರ್ಮ ನಮಗೆ ಬರಬಾರ್ದು, ಆ ಮಕ್ಕಳಾದರೂ ಮುಕ್ತಿಯನ್ನು ಪಡೀಲಿ, ಜೀವನ ಪರ್ಯಂತ ಈ ರೀತಿ ಒಳ್ಳೇದಾಗಲಿ, ನಾ ಬಂದ ಮೇಲೆ ಆ ಕಾರ್ಯವನ್ನು ಮಾಡ್ತೀನಿ ಅಂತ ಯಮಧರ್ಮರಾಜನ ಇವತ್ತಿನ ದಿವಸ ನಾವು ಏನು ಬೇಡ್ಕೊತಾ ಇದ್ದೀವಿ, ಅಯ್ಯೋ ಅಂತಕ್ಕಂಥವಳು ಪಾಷಾಣ ಗೌರಿ ವ್ರತ ಮಾಡಿದ್ಲು. ಅದಕ್ಕೆ ಏನೇನು ಮಾಡಬೇಕು, ಹತ್ತಿರದಲ್ಲೇ ಹುತ್ತಾ ಇರುತ್ತೆ, ಆ ಜೈಲು ಕಾರಾಗೃಹ ಭಾಳ ದೊಡ್ಡದಾಗಿದ್ದರೂ ಪಕ್ಕದಲ್ಲಿ ದೂರದಲ್ಲಿ ಹುತ್ತಾ ಇರುತ್ತೆ, ಆ ಮಣ್ಣು ತೊಗೊಂಬಂದು ನೀರಲ್ಲಾದರೂ ಕಲಿಸ್ಕೊಳ್ಳಮ್ಮ. ಕಲಿಸ್ಕೊಂಡು ಒಂದು ಸ್ವಲ್ಪ ಗೋಪುರ ಆಕಾರದಲ್ಲಿ ಮಾಡಿಕೊಂಡು ಬೇವಿನ ಮರದ
ಹತ್ರ ಇಟ್ಟು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ವಿಧಾನ. ಅದನ್ನು ಯಾವ ಕಾಲಕ್ಕೂ ಮುಚ್ಚಿಡಬೇಕು, ಪೂಜೆ ಆದ ತಕ್ಷಣ ತಿರುಗಿ ತೆಗೆದಿಟ್ಕೋಬೇಕು, ಮುಚ್ಚಿಡಬೇಕು, ತೆಗೆದಿಟ್ಕೋಬೇಕು. ನೀ ಎಲ್ಲಿರ್ತೀಯೋ ಅಲ್ಲಿ ಮಲಗೋ ಸ್ಥಳದಲ್ಲಿ ತಳಭಾಗದಲ್ಲಿ ಇಟ್ಕೋಬೇಕು. ದೇವಿನೇ ಸ್ವತಃ ಸ್ವಪ್ನದಲ್ಲಿ ಬಂದು ನಿನ್ನ ಕಾರ್ಯಕ್ಕೆ, ನಿನ್ನ ಕಷ್ಟಕ್ಕೆ ಎಲ್ಲ ದೂರ ಮಾಡ್ತಾಳೆ. ನಾನು ಸ್ವತಃ ಯಾವತ್ತಾದರೂ ಅನುಕೂಲವಾದ ಪಕ್ಷದಲ್ಲಿ ಖಂಡಿತ ಬಂದು ನಿನ್ನಷ್ಟು ಪರಿಹಾರವನ್ನು ಕೊಟ್ಟಕ್ಕೆ ವ್ಯವಸ್ಥಿತವಾಗಿ ಏನು ಅನುಕೂಲ ಆಗುತ್ತೋ ನಮ್ಮ ಕೈಲ ಸಾಧ್ಯ ಅಂತ ಮಟ್ಟಿಗೆ ನಾನು ಮಾಡ್ತೀನಿ. ಇದು ಮಾತು ಸತ್ಯ ಸತ್ಯ ಸತ್ಯ. ಅಲ್ಮೇಲೂ ಅವರೇ ಬಹಳ ನೊಂದಿದ್ದೀರಾ, ಪ್ರತಿದಿನ ಕೂಡ ನಿಮ್ಮ ಕಾರ್ಯಕ್ರಮ ನೋಡ್ತೀವಿ ಅಂತ ಹೇಳಿದ್ದೀರಾ. ನಿಜವಾಗ್ಲೂ ನಮಗೆ ಖಂಡಿತ ಸಂತೋಷ ಆಯ್ತು. ನಿಮ್ಮಂತಹ ನೊಂದಿರೋರ್ಗೆ ನಮ್ಮ ಈ ಕಾರ್ಯಕ್ರಮದ ಮುಖೇನ ಸ್ವಲ್ಪ ಆದ್ರೂ ವಿರಾಮ ಸಿಗತ್ತೆ ಅಂತಂದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮ ಮಾಡಿ ಧನ್ಯ ಅಂತ ಅನ್ಸುತ್ತೆ. ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಇನ್ನೊಂದು ಪತ್ರ ಬಂದಿದೆ. ಚಂದ್ರ ಲೇಔಟ್ನಿಂದ ಲೇಪಾಕ್ಷಿ ಅವ್ರು ಬರೀತಿದ್ದಾರೆ. ಅವ್ರು ಕೇಳಿದ್ದಾರೆ, ಚಿಕ್ಕವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಬಾರ್ದು, ಅದು ಒಳಿತಲ್ಲ ಅಂತ ಹೇಳ್ತೀರಾ. ಅದೇ ಕನ್ಯಾದಾನ ಮಾಡುವಾಗ ವಧುವಿನ ತಂದೆ ತಾಯಿ ವರನಿಗೆ ಕಾಲ್ ತೊಳಿಬೇಕು ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾರು ಕೇಳಿರೋದು ಪ್ರಶ್ನೆ? ಲೇಪಾಕ್ಷಿ. ಲೇಪಾಕ್ಷಿ, ನೀವು ಮಾಡಿರೋ ತಪ್ಪು ಏನು ಅಂದ್ರೆ ಇಷ್ಟೇ. ಚಿಕ್ಕ ಮಕ್ಕಳಿಗೆ ಅಂದ್ರೆ ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡಿದ್ರೆ ಆಯುಸ್ಸು ಕಮ್ಮಿ ಆಗತ್ತೆ, ಕ್ಷೀಣ ಅಂತ. ಬಾಲಿಕಾ ಪೂಜೆ ಅಂತ ಮಾಡ್ತೀವಿ, ಅಂದ್ರೆ ಬಾಲಗ್ರಹ ದೋಷವನ್ನು ಪರಿಹಾರ ಮಾಡ್ಕೊಂಡ ನಂತರ ಬಾಲಿಕಾ ಪೂಜೆ, ಅದೇ ಕನ್ಯಾ ಪೂಜೆ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಕರೆದು ಲಕ್ಷ್ಮೀ ಪೂಜೆ, ಅಂದ್ರೆ ಸಾಕ್ಷಾತ್ ಈ ಸಪ್ತಮಾತೃಕೆಯರು ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ, ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಅವಳನ್ನ ಸ್ಮರಣೆ ಮಾಡಿಕೊಂಡು, ಓ ಈ ಬಾಲ್ಯದಲ್ಲಿ ಬರ್ತಾಳೆ ಬಾಲ ತ್ರಿಪುರ ಸುಂದರಿ ಅಂತ ಅಮ್ಮನವರ ಹೆಸರಲ್ಲಿ ಸ್ಮರಣೆ ಮಾಡ್ಕೊಂತೀವಿ. ಯಾಕಂದ್ರೆ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ದೇವರ ಸಮಾನ ಅಂತ ಒಂದು. ಎರಡನೇ ಭಾಗ, ಅವ್ರ ಮುಗ್ಧ ಮನಸ್ಸಿನಲ್ಲಿ ಯಾವ ಕಾಲಕ್ಕೂ ಕಲ್ಮಶ ಇಲ್ಲದೆ ಇರೋದ್ರಿಂದ ಆ ಮನಸ್ಸಿಗೆ ಪರಿಪೂರ್ಣವಾಗಿ ಭಗವಂತ ಹೊಸ ರೂಪವನ್ನು ಕೊಟ್ಟು ಆ ದೇಹಕ್ಕೆ ಕಳೆದಾಗ ಯಾವತ್ತು 5 ವರ್ಷ ಕಳೆಯುತ್ತೋ ತದನಂತರವೇ ಆ ಮಕ್ಕಳಿಗೆ ಏನಾದರೂ ಯಾರಾದರೂ ತುಂಬಿದ್ರೆ 5 ವರ್ಷದೊಳಗಿರತಕ್ಕಂಥ ಮಕ್ಕಳಿಗೆ ಯಾವ ಕಾರಣಕ್ಕೂ ಕಲ್ಮಶ ಇರಲ್ಲ. ಅದಕ್ಕೆ ಆ ನಮಸ್ಕಾರವನ್ನು ಮಾಡಿ ಕನ್ಯಾ ಪೂಜೆ, ಹುಡುಗರಿಗಾದ್ರೆ ವಟು ಪೂಜೆ ಅಂತ ಮಾಡ್ತೀವಿ. ಮದುವೆ ಮಾಡೋ ಸಮಯದಲ್ಲಿ ಕನ್ಯಾ ಪೂಜೆ ಅಂತ ಕನ್ಯಾದಾನ ಮಾಡಬೇಕಾದ್ರೆ ಮಾವಂದ್ರು ಅಳಿಯಂದ್ರು ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಹೆಣ್ಣು. ಯಾಕೆಂದ್ರೆ ಅವಳು ಮಾಂಗಲ್ಯ ಧಾರಣೆ ಮಾಡೋಕ್ಕೆ ಮೊದಲು ಅವಳು ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಯಾಕೆ ಗೌರಿ ಪೂಜೆಯನ್ನು ಮಾಡ್ಕೊಂತಾಳೆ ಅಂದ್ರೆ, ನಾನು ನಿತ್ಯ ಸುಮಂಗಲಿ. ಅವಳು ಈ ಕಾಲದಲ್ಲಿ ಆ ಕಾಲದಲ್ಲಿ ಎಷ್ಟು ಸಂಸ್ಕಾರ ಇತ್ತು ಅಂದ್ರೆ ನಿಜವಾಗ್ಲೂ ಇವಳು ಪ್ರತಿವತನ, ನಿಜವಾದ ಸಂಸ್ಕಾರವತಿನ ಜೀವನದಲ್ಲಿ ಯಾರಿಗೂ ಗೊತ್ತು. ಆದ್ರೆ ಒಳ್ಳೆ ಹೆಣ್ಣು ಮಕ್ಕಳು, ಒಳ್ಳೆ ಜೀವಂತವಾಗಿರ್ತಕ್ಕಂಥ ಅನುಗ್ರಹ, ಒಳ್ಳೆ ಸಂಸ್ಕಾರವಂತರು ಇನ್ನೂ ಜೀವಂತವಾಗಿದ್ದಾರೆ. ಎಲ್ಲಿ ಅಲ್ಲಿ ಇಲ್ಲಿ ಹುಡುಕಲು ಸಿಗ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮಗಳು ಒಳ್ಳೆ ಆ ಮಣ್ಣಿನ ಹಣತೆಯಲ್ಲಿ ಇಟ್ಕೊಂಡು ಕೊಡ್ತಿದ್ದೀನಿ, ಆ ದೀಪ ಆರ್ದು ಹೋದ ಇದ್ದಂಗೆ ನನ್ನ ಮಗಳನ್ನ ನೋಡ್ಕೊಳ್ಳಿ. ಅಂದ್ರೆ ಆ ದೀಪಂ ಜ್ಯೋತಿ ಪರಬ್ರಹ್ಮ, ಭಗವಂತ ಲಕ್ಷ್ಮೀ ಸ್ವರೂಪದಲ್ಲಿ, ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ. ಇವಳನ್ನ ಗೌರಿ ಪೂಜೆ ಮಾಡಿಸಿದ ನಂತರ ಇವಳೇ ಸ್ವತಃ ಸೀತಾಮ್ಮನವರು ಲಕ್ಷ್ಮಿ ಆಗ್ತಾಳೆ. ಅದಕ್ಕೆ ಅಹಂ ಲಕ್ಷ್ಮಿ. ಅವಳನ್ನ ಅಲಂಕಾರ ಮಾಡಿ ವಧುವನ್ನ ಕೊಟ್ಟಾಗ, ವಧು ಅಂದ್ರೆ ಮದುವೆ ಮಾಡಕ್ಕೆ ಮೊದಲು ಸಾಕ್ಷಾತ್ ಲಕ್ಷ್ಮಿನೇ ಅವಳೊಳಗೆ ಆಹ್ವಾನ ಹಾಕೊಂತಾಳಂತೆ. ಅದಕ್ಕೆ ಯಾವಾಗ ನಾವು ಮದುವೆಯನ್ನ ವಿಷ್ಣುಗೆ ಮಾಡುವಾಗ ಧಾರೆ ಇರಬೇಕಾದ್ರೆ ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ, ಅಯ್ಯೋ ನಾನು ಪರಿಪೂರ್ಣವಾಗಿ ಶ್ರೀನಿವಾಸನ ಕಲ್ಯಾಣವನ್ನ ಮಾಡೋ ಸಮಯಕ್ಕೆ ಆ ಅರ್ಘ್ಯವನ್ನ ಕೊಟ್ಟು ಆ ಧಾರೆಯನ್ನ ಹೊಯ್ಬೇಕಾದ್ರೆ ಈ ಲಕ್ಷ್ಮಿನ ನಾರಾಯಣನಿಗೆ ಸೇರಿಸ್ಬೇಕು. ಎಷ್ಟು ಒಳ್ಳೆ ಸಂಗಮ. ಅವನ ಕೈಯಲ್ಲಿ ಕೊಟ್ಟಾಗ ನನ್ನ ಮನೆ ಮಗಳು ನಿನ್ನ ಮನೆ ಮಗಳು ಬೆಳಗ್ತಾ ಇದ್ದಾಳೆ. ಅವಳೇನಾದರೂ ತಪ್ಪು ಲೋಪದೋಷ ಮಾಡಿದ್ರೆ ಅದನ್ನ ದಯವಿಟ್ಟು ಮನಸ್ಸಿಗೆ ಹಾಕೊಂಡು ಕಾಪಾಡಿ ಅಂತ ವಿಚಾರ. ಅದಕ್ಕೋಸ್ಕರ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥವಳಿಗೆ ಯಾವತ್ತು ಕಾಲ್ಗೆಜ್ಜೆ ಹಾಕೊಂತಾಳೆ. ಅವಳೊಬ್ಬಳೇ ಅಂತಲ್ಲ, ನೀವು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಮೊದಲು ಶುಚಿರ್ಭೂತವಾಗಿ ತಲೆ ಜಡೆ ಪೂರ್ತಿ ಸ್ನಾನ ಮಾಡಿ ಆವಾಗ ಹರ್ಷಣವನ್ನು ಹೆಕ್ಕಚ್ತಾರೆ. ಅಂದ್ರೆ ಆ ಹರ್ಷಣದಲ್ಲಿ ಅವಳು ಮೈ ಇದ್ದಾಗ ಅವಳು ಪೂರ್ತಿಯಾಗಿ ಸುಮಂಗಲಿ ಸ್ವರೂಪದಲ್ಲಿ ಕೂತಿರ್ತಾಳೆ. ಯಾವತ್ತು ಇಂಥ ಕಲ್ಮಶವಿದ್ದರೂ, ಈಗ ನೋಡಿ ಸಾಧಾರಣವಾಗಿ ಒಂದು ಬ್ಯಾಕ್ಟೀರಿಯಾ ಒಂದು ಹಳ್ಳಿ ಹರ್ಷಣ ಹಾಕಿದ ತಕ್ಷಣ ಯಾವ ಕ್ರಿಮಿಕೀಟಗಳಿಗೂ ಹತ್ರ ಬರಲ್ಲ. ಹಾಗೆ ಆ ಹರ್ಷಣದ ನೀರನ್ನು ಹಾಕೋಳು. ಇವಳು ಏನೇ ದೋಷಗಳಿದ್ರು ಅದು ಪರಿವರ್ತನೆ ಆಗಲಿ ಅಂತ ಅವಳು ಮಂಗಳ ಸೌಭಾಗ್ಯವತಿಯಾಗಿರ್ತಾಳೆ. ಆಗ ಆ ನಿತ್ಯ ಸುಮಂಗಳಿನ ಪೂರ್ತಿಯಾಗಿ ಅನುಗ್ರಹ ಪೂರ್ವಕವಾಗಿ ಮದುವೆನ ಮಾಡಿಸ್ತಕ್ಕಂಥ ವಿಧಾನ. ಅದಕ್ಕೆ ನೀವುಗಳು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಾಗ ತಲೆ ನೀರು ಸ್ನಾನ ಮಾಡಿ, ತುದಿ ಗಂಟನ್ನು ಹಾಕ್ಕೊಂಡು, ತಲೆ ತುಂಬ ಹೂ ಮುಡಿದು, ಕೈ ತುಂಬ ಬಳೆ ಹಾಕ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು, ಕಾಲಲ್ಲಿ ಗೆಜ್ಜೆ ಹಾಕ್ಕೊಂಡು, ಕೈ ತುಂಬ ಬಳೆಯಲ್ಲಿ ಇದ್ದಾಗ ಗಲ್ ಗಲ್ ಅಂದಾಗ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ. ಆಗ ಆ ಕನ್ಯೆಯನ್ನ ದಾನ ಮಾಡಿದ ಮೇಲೆ ಅವಳು ಗೃಹಿಣಿ ಆಗ್ತಾಳೆ. ಗೃಹಿಣಿಗೆ ಮೊದಲು ಗೃಹ ಮುಚ್ಚತೆ. ಆ ಗೃಹ ಮುಚ್ಚತೆ ಅಂದ್ರೆ ಆ ಕೊಡುವಾಗ ಮುಷ್ಟಿಯಲ್ಲಿಡ್ತಾಳಂತೆ. ಮುಷ್ಟಿಯಲ್ಲಿದ್ದವಳನ್ನ ಕೈ ತೊಳೆದ್ರೆ, ಕಾಲು ತೊಳೆದ್ರೆ ಯಾವ ಪಾಪ ಪುಣ್ಯಗಳು ಬರ್ತಕ್ಕಂಥ ವಿಧಾನ. ಅದಕ್ಕೋಸ್ಕರ ಆ ಕೈ ಕಾಲು ತೊಳೆಯೋ ಪ್ರಶ್ನೆ ಅಂತಲ್ಲ, ಅದು ಅಲ್ಲಿರ್ತಕ್ಕಂಥ ವಿಧಾನ ಏನಂದ್ರೆ ಸಂಸ್ಕಾರಗಳಲ್ಲಿ ನಾನು ಶುಚಿರ್ಭೂತವಾಗಿ ನನ್ನ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಸೇರಿಸ್ತಾ ಇದ್ದೀನಿ ಅನ್ನೋದೇ ಶಾಸ್ತ್ರ ಸಂಪ್ರದಾಯ. ಅಷ್ಟು ಬಿಟ್ರೆ ಇದ್ರ ಯಾವ ಕಾರಣಕ್ಕೂ ನೀವು ಈಗೋಗಳಿಟ್ಕೊಂಡು ಅವ್ರ ಕಾಲು ತೊಳೆದ್ರೆ ಹೇಗೆ, ಇವ್ರ ಕಾಲು ತೊಳೆದ್ರೆ ಹೇಗೆ ಅಂತಲ್ಲ. ಭಾವನೆಗಳು ಎಷ್ಟು ಚೆನ್ನಾಗಿ ವಿರಾಳವಾಗಿ ಮನಸ್ಸಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಆ ಸಂಸಾರ, ಆ ಸುಖವಾಗಿರ್ತಕ್ಕಂಥ ಜೀವನ. ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಮುಖಾಂತರ ನೀವು ಕೇಳಿರೋ ಪ್ರಶ್ನೆಗೆ ಮುಕ್ತಿಯನ್ನು ಹಾಡೋಣ.